ಈಗ ಕನ್ನಡ ಚಿತ್ರರಂಗ ಜೊತೆಗೆ ನೀವು ತೆಲುಗು ಚಿತ್ರರಂಗದಲ್ಲಿ ಆ್ಯಕ್ಟ್ ಮಾಡಿ ಬಂದಿರೋದ್ರಿಂದ ಅಂದರೆ ಅವಕಾಶಗಳ ವಿಚಾರವಾಗಿ ಎಲ್ಲಿ ಜಾಸ್ತಿ ಇದೆ ಸರ್ ಕನ್ನಡ ಯಾಕಂದರೆ ಕೆಲವ್ರು ಹೇಳ್ತಾರೆ ಅಂದರೆ ತೆಲುಗು ಚಿತ್ರರಂಗದಲ್ಲಿ ಜಾಸ್ತಿ ಇದೆ, ಸೊ ಹಾಗಾಗಿ ಇಲ್ಲಿರುವಂತಹ ನಟ ನಟಿಯರು ಬೇಗ ಅಲ್ಲಿ ಹೋಗ್ಬಿಡ್ತಾರೆ ಯಾಕಂದ್ರೆ ಅಲ್ಲಿ ಅವಕಾಶಗಳು ಜಾಸ್ತಿ ಸಿಗತ್ತೆ ಅಂತ. ಸೊ ಇದೆ ಮೇಡಮ್, ಮೋಸ್ಟ್ಲಿ ಅಲ್ಲಿ ಸ್ವಲ್ಪ ಚೆನ್ನಾಗಿದೆ. ಯಾಕಂದ್ರೆ ನೋಡ್ತಿರೋದ್ರಿಂದ ಅಲ್ಲಿಂದ ಆಫರ್ಸ್ಗಳು ಜಾಸ್ತಿ ಸಿಗುತ್ತೆ. ಅಲ್ಲಿ ನಿಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಪೇಮೆಂಟು ನಿಮ್ಗೆ ಚೆನ್ನಾಗಿ ಕೊಡ್ತಾರೆ, ಎಲ್ಲ ತರ ಇದೆ ಅಲ್ಲೂನು. ಬಟ್ ಯಾಕಂದ್ರೆ ಅದು ದೊಡ್ಡ ಇಂಡಸ್ಟ್ರಿ, ನೀವು ಅಲ್ಲೋಗಿ ಚಿಕ್ಕ ಕೆಲಸ ಮಾಡಿದ್ರು ನಿಮ್ಗೆ ಗೊತ್ತಾಗಲ್ಲ. ಇಲ್ಲಿ ನೀವು ಚಿಕ್ಕ ಕೆಲಸನೇ ನಿಮ್ಮನ್ನ ಜನ ಕೇಳಿದ್ಬಿಟ್ರೆ ನೀವು ದೊಡ್ಡ ಸ್ಟಾರ್ ಆಗ್ಬಿಡ್ತೀರ. ಬಟ್ ಇಲ್ಲಿ ಟೈಮ್ ತಗೊಳುತ್ತೆ. ಇಲ್ಲೂ ಅವಕಾಶಗಳಿದೆ, ಇಲ್ಲ ಅಂತಲ್ಲ. ಬಟ್ ಸ್ವಲ್ಪ ಕಂಪೇರ್ ಟು ದೇರ್ ಇಂಡಸ್ಟ್ರಿ ನಮ್ದು ಚಿಕ್ಕ ಇಂಡಸ್ಟ್ರಿ, ಬಟ್ ಇವಾಗ ಇನ್ನು ಚೆನ್ನಾಗಿ ಆಗ್ತಾ ಇದೆ. ಅಲ್ಲಿ ನಿಮ್ಗೆ ಸೇಮ್ ಇದೆ, ವಾರಕ್ಕೆ ನಮ್ದು ಇಲ್ಲೊಂದು 6 ರಿಲೀಸ್ ಆದ್ರೆ ಅಲ್ಲಿ ಒಂದು 15-20 ರಿಲೀಸ್ ಆಗುತ್ತೆ. ಅದು ಗೊತ್ತಾಗಲ್ಲ ಯಾರಿಗೂ ಅಷ್ಟು. ಬಟ್ ಅಲ್ಲಿ ಕೆಲ್ಸಗಳು ನಡೀತಾ ಇರುತ್ತೆ. ಹಿಟ್ ಆರ್ ಫ್ಲಾಪ್, ಎವ್ರಿ ಒನ್ ಗೆಟ್ಸ್ ವರ್ಕ್. ಎಲ್ಲೋ ಒಂದ್ ಕಡೆ ಏನೋ ಕೆಲಸ ಸಿಗುತ್ತೆ. ಇಲ್ಲೊಂದ್ ಸ್ವಲ್ಪ ಕಷ್ಟ, ಯಾಕಂದ್ರೆ ಇಲ್ಲಿ ಪ್ರೊಡಕ್ಷನ್ಗಳೇ ಕಮ್ಮಿ ಆಗೋದು. ಎಲ್ಲೋ ಒಂದ್ 5-6 ಸಿನಿಮಾ ಸೆಟ್ ಇರುತ್ತೆ. ಆ 5-6 ಸಿನಿಮಾ ಸೆಟ್ ಅಲ್ಲಿ ಒಂದಷ್ಟು ಜನ ಕೆಲಸ ಮಾಡ್ತಿರ್ತಾರೆ. ಆತರ ತುಂಬಾ ಜಾಸ್ತಿ ಪ್ರೊಡಕ್ಷನ್ಸ್ ಇಲ್ಲ, ಆಗ್ತಿಲ್ಲ. ಈವನ್ ಪೇಮೆಂಟ್ ವಿಚಾರದಲ್ಲೂ ಅದೇ ಹೇಳ್ತಾರೆ ಕೆಲವರು, ಅಂದ್ರೆ ಅಲ್ಲಿ ಜಾಸ್ತಿ ಚೆನ್ನಾಗಿ ಪೇ ಮಾಡ್ತಾರೆ, ಇಲ್ಲಿ ಕಡಿಮೆ ಪೇ ಮಾಡ್ತಾರೆ. ಅದಿದೆ ಮೇಡಮ್, ಅದಿದೆ. ಯಾಕಂದ್ರೆ ಅವ್ರದ್ದು ಕಲೆಕ್ಷನ್ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಕಲೆಕ್ಷನ್ ಆಗಲ್ಲ. ಇಲ್ಲಿ ನಂಬ್ಕೊಂಡ್ ಬರ್ತಾರೆ, ಅಷ್ಟು ಕಾಸು ಹಾಕ್ತಾರೆ. ಒಂದು ಫಸ್ಟ್ ಡೇ ಓಪನಿಂಗ್ ಕಲೆಕ್ಷನ್ ಸಿಗ್ಲಿಲ್ಲ ಅಂದ್ರೂ ಇಲ್ಲಿ ಏನಕ್ಕಪ್ಪ ಸಿನಿಮಾ ಮಾಡ್ಬೇಕು ಅಂತಾರೆ. ಅಲ್ಲಿ ಹಂಗಲ್ಲ, ಅಲ್ಲಿ ನಿಮ್ಗೆ ಅಟ್ಲೀಸ್ಟ್ ಹಿಟ್ ಆರ್ ಫ್ಲಾಪ್ ಸಿನಿಮಾ ಒಂದ್ಸಲಿ ಜನ ಎಲ್ಲರೂ ಹೋಗಿ ನೋಡ್ತಾರೆ. ಅವ್ರು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಇಲ್ಲಿ ಕನ್ನಡದವ್ರಿಗೆ ಆತರ ಒಂದು ಹ್ಯಾಬಿಟ್ ಇಲ್ಲ ಸಿನಿಮಾ ಅನ್ನೋದು. ಅಲ್ಲಿ ಎವ್ರಿ ಫ್ರೈಡೆ ಸ್ಯಾಟರ್ಡೆ ಸಂಡೇ 3 ಶೋ ನೋಡ್ತಾರೆ. ಫಸ್ಟ್ ಸಿನಿಮಾ 1 ಶೋ, ನೆಕ್ಸ್ಟ್ ಯಾವ್ದೋ ಒಂದು ಸಿನಿಮಾ ಮಧ್ಯಾಹ್ನದ ಶೋ, ಮತ್ತೆ ನೈಟ್ ಶೋ ನೋಡ್ಕೊಂಡು ಮನೆಗೆ ಹೋಗ್ತಾರೆ. ಆತರ ಒಂದು ಕಲ್ಚರ್ ಇರೋದ್ರಿಂದ ಜಾಸ್ತಿ ಸಿನಿಮಾಗಳೆಲ್ಲ ಆಗುತ್ತೆ, ಜಾಸ್ತಿ ಜನಕ್ಕೆ ಚಾನ್ಸ್ಗಳು ಸಿಗುತ್ತೆ. ಅಲ್ಲಿ ಇಲ್ಲಿ ಹಂಗಲ್ಲ. ಇಲ್ಲಿ ನೋಡಿ ನೀವೇ, ನಮ್ ಲಾಸ್ಟ್ ದೊಡ್ಡ ರಿಲೀಸ್ ಯಾವ್ದಾರ ಒಂದು ಸಿನಿಮಾ ಬಂದು ಎಷ್ಟು ತಿಂಗಳಾಯ್ತು? ತುಂಬಾ ದಿನ ಆಯ್ತು. ಮ್ಯಾಕ್ಸ್ ಆಯ್ತು ಸರ್. ಅದನ್ನೇ ಮ್ಯಾಕ್ಸ್ ಡಿಸೆಂಬರ್. ಅದಾದ್ಮೇಲೆ ಯಾವ್ದು ಬಂದಿಲ್ಲ. ಸ್ವಲ್ಪ ಲವ್ ಮಾಕ್ಟೈಲ್ ಹೋಯ್ತು. ಈಗ ಕೇಡಿ ಎಷ್ಟೋ 3 ವರ್ಷ ಆದ್ಮೇಲೆ ನಾವು ನೋಡ್ತಾ ಇದೀವಿ ಕೇಡಿ. ಅದನ್ನೇ ಲಾಂಗ್ ಟೈಮ್ ಇಲ್ಲಿ ಒಳ್ಳೆ ಸಿನಿಮಾ ಮಾಡೋದಕ್ಕೆ, ಅದನ್ನ ಜನಕ್ಕೆ ತಲುಪಿಸೋದಕ್ಕೆ, ಜನ ಆಮೇಲೆ ಅದನ್ನ ನಂಬ್ಕೊಂಡ್ ಬಂದು ನೋಡೋದಕ್ಕೆ ತುಂಬಾ ಟೈಮ್ ಹಿಡಿಯತ್ತೆ ಅಂತಷ್ಟೇ. ಬಟ್ ಆಗತ್ತೆ, ಚೆನ್ನಾಗಿ